ವೀಕ್ಷಕರಿಗೆ ನಮಸ್ಕಾರ. ಕೊಪ್ಪಳದ ಜಿಲ್ಲೆಯ ಮತದಾರರೆಲ್ಲರೂ ಅವರ ಅನಿಸಿಕೆಗಳನ್ನು ಹೇಳ್ಕೊಂಡಿದ್ದಾರೆ. ಏನೇನು ಹೇಳ್ಕೊಂಡಿದ್ದಾರೆ ಕೇಳ್ರಿ. ದೇವೇಂದ್ರಪ್ಪ ಏನು ಕೆಲಸ ಮಾಡ್ತೀರಾ? ಅಡಿಭಟ್ರು ಈಗ ಮೋದಿ ಅವರು. ಮೋದಿ ಆಗ್ಬೇಕಾ? ಮೋದಿನೇ ಬೇಕಾ? ಹೌದು. ಥ್ಯಾಂಕ್ಸ್ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ಏನು ಕೆಲಸ ಮಾಡ್ತೀರಾ? ನಾವು ಹೌಸ್ ವೈಫ್. ಹೌಸ್ ವೈಫ್. ಈಗ ಪ್ರಧಾನಿ ಯಾರಾಗಬೇಕು ಅಂತೀರಾ? ಅವ್ರಿಗೆ ಮೋದಿ ಸರ್ಕಾರ. ಹಾಂ, ಮೋದಿ ಸರ್ಕಾರ. ಮೋದಿ ಸರ್ಕಾರನೇ ಬೇಕು. ಅದೇ ಇರಬೇಕು. ಅದೇ ಇರಬೇಕು. ಇವಾಗ ನೋಡಿ ಮೇಡಮ್, ಎಷ್ಟೊತ್ತಾಯ್ತು ಒಂದು ಬಸ್ ಇಲ್ಲ ಏನಿಲ್ಲ. ಫ್ರೀಗೋಸ್ಕರ ಎಷ್ಟೊತ್ತಾಯ್ತು ಮಕ್ಕಳನ್ನ ಕರ್ಕೊಂಡು ಫ್ರೀ ಆದಮೇಲೆ ಇಷ್ಟೆಲ್ಲ ನಮಗೆ ಸಮಸ್ಯೆ ಆಗಿದೆ. ನಿಮಗೆ ಲಾಭ ಇಲ್ಲ. ಲಾಭ ಇಲ್ಲ ಮೇಡಮ್. ನಮಗೆ ಲಾಭ ಇದನ್ನು ಬೇಡ, ಫ್ರೀ ಬೇಡ, ನಮಗೆ ಇದನ್ನೇ ಬೇಕು. ಫ್ರೀ ಮಾಡೋದು ಅವಶ್ಯಕತೆ ಇಲ್ಲ. ನಿರುದ್ಯೋಗಿ ಆಗ್ತೀವಿ ನಾವು ಮತ್ತೆ. ಅದಕ್ಕೋಸ್ಕರ ಫ್ರೀ ಬೇಡ. ಅದಕ್ಕೆ ನಮಗೆ ಮೋದಿ ಸರ್ಕಾರನೇ ಬೇಕು. ಸಿದ್ದರಾಮಯ್ಯ ಸರ್ಕಾರ ಬೇಡ ಬೇಡ. ಓಕೆ, ಹಳ್ಳಿಯ ಜನರಿದ್ದಾರೆ, ಅವ್ರು ಏನು ಹೇಳ್ತಾರ ಮಾತಾಡ್ಸೋಣ ವೀಕ್ಷಕ. ಅಣ್ಣ ನಮಸ್ಕಾರ. ಯಾವ ಊರು? ಹೊನ್ನೂಣಿ ಸರ್. ಹೊನ್ನೂಣಿ ಸರ್. ಹೊನ್ನೂಣಿ ಸರ್. MP ಚುನಾವಣೆ ಬಂದಿದೆ. ಪ್ರಧಾನಿ ಯಾರಾಗಬೇಕು? ಮೋದಿ. ಮೋದಿ. ಮೋದಿನೇ ಆಗ್ಬೇಕು ಪ್ರಧಾನಿ. ಈಗ ರಾಜ್ಯ ಸರ್ಕಾರ ಇದೆ, ನಡೀತಾ ಇದೆ. ಕುಂದುಕೊರತೆಗಳನ್ನು ವಿಚಾರಿಸ್ತಾ ಇದ್ದಾರಾ? ಏನು ನಡೀತಾ ಇದೆ? ಏನು ನಡೀತಾ ಇದ್ರಿ ಅವ್ರ ಹಳ್ಳಿಗಳಲ್ಲಿ ಏನೇನು ನಡೀತಾ ಇದೆ? ನಮ್ಮ ಹಳ್ಳಿಗಳು ಏನಾರ ಕೆಲಸ ನಡೀತಾ ಇದೆ. ಕೆಲಸ ಆಗ್ತಾ ಇದೆ? ಕೆಲಸ ಆಗ್ತದೆ. ಏನು ನಿಮ್ಮ ಹೆಸರು? ನನ್ನ ಹೆಸರು ಮುತ್ತಮ್ಮ ಅಂತೇಳಿ. ನಾವು ಟೀಚರ್ ರೀ, ಗೆಸ್ಟ್ ಟೀಚರ್. ಇವಾಗ ಗೆಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಈಗ ರಾಜ್ಯದ ಒಂದು ಚುನಾವಣೆ ಬಂತು, ಒಂದು ವರ್ಷ ಆಯಿತು, ಸರ್ಕಾರ ನಡೀತಾ ಇತ್ತು. ಹೌದು. MP ಚುನಾವಣೆ ನಡೀತಾ ಇದೆ. ಹೌದು ಮೇಡಮ್. ನಿಮ್ಮ ಅನಿಸಿಕೆ ಏನಿದೆ? ಯಾರು ಬಂದರೆ ಒಳ್ಳೆಯದು? ನಮ್ಮಲ್ಲಿ ನಮಗೆ ಕಾಂಗ್ರೆಸ್ ಬಂದರೆ ಒಳ್ಳೇದು ಅನಿಸಿದೆ. ಆಮೇಲೆ ಯಾಕಂದರೆ ಇಲ್ಲಿ ಗ್ಯಾರಂಟಿಗಳು ಚೆನ್ನಾಗಿವೆ. ಆಮೇಲೆ ಅಷ್ಟಾಗಿಯೂ ಒಂದು ಸರ್ಕಾರ ಮಾಡೋದ್ರಿಂದ ಕೆಲಸಗಳ ಉಪಯೋಗ ಆಗಿದೆ. ಮತ್ತು ಇಲ್ಲಿ ಲೋಕಲ್ನಲ್ಲಿ ಭಾಳ ಉಪಯೋಗ ಆಗಿದೆ. ಆಮೇಲೆ ಅಷ್ಟಲ್ಲದೆ ಇವು ಸ್ವಲ್ಪ ಸ್ಕೂಲ್ ಹುಡುಗರಿಗೆ ಎಲ್ಲರಿಗೂ ಇನ್ನೂ ಅಭಿವೃದ್ಧಿ ತರುವಂಥ ಕೆಲಸವನ್ನು ಸರ್ಕಾರ ಮಾಡಲಿ ಅಂತೇಳಿ ನಾವು ಆಶಿಸ್ತೀವಿ. ಪ್ರಧಾನಿ ಯಾರಾಗಬೇಕು? ನಮ್ಗೆ ಕಾಂಗ್ರೆಸ್ ವತಿಯಿಂದ ಆದರೆ ಸಾಕು ಅನಿಸುತ್ತೆ. ಯಾರಾಗಲಿ ಕಾಂಗ್ರೆಸ್ ಆಗಲಿ. ಪ್ರಧಾನಿ ದೇಶದಲ್ಲಿ ಯಾರಾಗಬೇಕು? ಮೋದಿ. ಮೋದಿ ಆಗಬೇಕು. ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ. ಕೆಲವೊಂದು ನಿಮಗೆ ಉಚಿತವಾಗಿ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಅಂತ. ಸರ್ಕಾರದಿಂದ ದುಡ್ಡು ಹಾಕ್ತಿದೆ, ಬಸ್ ಫ್ರೀ ಮಾಡಿದ್ದಾರೆ. ಮೋದಿಯವರು ಹೆಲ್ಪ್ ಮಾಡಿದಾರಲ್ಲ. ಮೋದಿಯವರು ಹೆಲ್ಪ್ ಮಾಡಿದ್ದಾರೆ. ಮೋದಿನೇ ಆಗಬೇಕು. ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ನಿಂತಿದ್ದಾರೆ ಎಲೆಕ್ಷನ್ಗೆ ವೋಟ್ ಮಾಡೋದು? ಅವರಿಗೆ ಓಕೆ. ಥ್ಯಾಂಕ್ ಯು. ಏನು ನಿಮ್ಮ ಹೆಸರು? ಪ್ರೇಮ ಅಂತೇಳಿ. ಥ್ಯಾಂಕ್ ಯು. ನಾವು ಬ್ಯಾಂಕಲ್ಲಿ ಕೆಲಸ ಮಾಡ್ತೀವಿ. ಈಗ ಬಿಟ್ಟಿದ್ದೀವಿ ಎಕ್ಸಾಮ್, ಗೌರ್ಮೆಂಟ್ ಎಕ್ಸಾಮ್. ಈಗ ದೇಶದಲ್ಲಿ ಪ್ರಧಾನಿಯ ಚುನಾವಣೆ ಅಂದರೆ ಎಸ್, ಪ್ರಧಾನಿ ಯಾರು ಆಗಬೇಕು ಅಂತೀರಾ? ಪ್ರಧಾನಿ ನರೇಂದ್ರ ಮೋದಿ ಆದರೆ ಬೆಟರ್ ಅಂತ ಅನಿಸುತ್ತೆ. ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೋದ ಸಲ 28 ಸೀಟ್ ಬಂದಿದ್ವು BJPಯಿಂದ. ಆದರೆ ನಮಗೆ ಟ್ಯಾಕ್ಸ್ ನಾವು ಅತ್ಯಂತ ಜಾಸ್ತಿ ಕೊಟ್ಟರು ಕೂಡ ನಮಗೆ ಕೇಂದ್ರ ಸರ್ಕಾರ ಭಾಳ ಧೋರಣೆ ಮಾಡಿದೆ. ಅದೆಲ್ಲ ಬಹಿರಂಗವಾಗಿಯೂ ನಮ್ಮ ರಾಜ್ಯ ಸರ್ಕಾರದವರು ತೋರಿಸಿದ್ದಾರೆ. ಅಲ್ಲಿ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ. ಆದ ಕಾರಣ ಅದೊಂದು ನೋಡಿದರೆ ಈ ಸಲ ನಮ್ಮ ಕರ್ನಾಟಕದಲ್ಲಿ ಕೇಂದ್ರದಲ್ಲಿ BJP ಸರ್ಕಾರ ಬರುತ್ತೆ. ಬಟ್ ಕರ್ನಾಟಕದಲ್ಲಿ ಒಂದು 15ರಿಂದ 18 ಸೀಟ್ ತಗೊಳ್ಬೋದು BJP. ಎಷ್ಟು ತಗಂತಾರೆ ಅನ್ನೋದು ಬೇಡ ನಮಗೆ. ನಿಮಗೆ ಈ ಪ್ರಧಾನಿಯವರು ಯಾರಾಗಬೇಕು ಅನ್ನೋದು? ನರೇಂದ್ರ ಮೋದಿ ಆದ್ರೇನೆ ಬೇಕು. ಮೋದಿಯವರೇ ಆಗಬೇಕು. ಮೋದಿಯವರ ಚಿದಾನಂದಪ್ಪ. ಹೌದು. ಎಲೆಕ್ಷನ್ ಬಂದಿದೆ ಅಲ್ಲ? ಹಾಂ, ಬಂದೈತ್ರಿ. ಮತ್ತೆ ನಮ್ಮ ದೇಶಕ್ಕೆ ಪ್ರಧಾನಿ ಯಾರಾಗಬೇಕ್ರಿ? ಪ್ರಧಾನಿ ಆಗ್ಬೇಕು ಬಿಡ್ರಿ. ಯಾರಾದ್ರೂ ಏನೇ ನಮ್ಗೆ ಬಡವರಿಗೆ ಏನು ಸವಲತ್ತ ಇಲ್ಲ ಹಳ್ಳಿ ಒಳಗೆ. ಮಾಡಿದಾರಲ್ಲ ಈಗ ಯಾರು ಮಾಡಿದಾರೆ? ಏನು ಮಾಡಿಲ್ರಿ. ನಿಮ್ಮ ಮನೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಏನು 2,000 ಕೊಟ್ಬಿಟ್ರಿ ಏನು ಜೀವನ ಆಗಿ ಹೋಗುತ್ತನ್ರಿ? ಅದು ಸಾಧ್ಯ ಇಲ್ಲ. ಫ್ರೀ ಮಾಡಿದಾರಲ್ಲ ಬಸ್ ಎಲ್ಲ. ಎಲ್ಲ ಎದಕ್ಕೆ ಮಾಡ್ಯಾರ? ಅದನ್ನ ಫ್ರೀ ಮಾಡಬಾರ್ದಾಯ್ತು. ಅದನ್ನ ಬೆಸ್ ಮಾಡಬಾರ್ದಾಗಿತ್ತು. ಅದು ನಮ್ಮಂತರಿಗೆ ವಯಸ್ಸಾದರಿಗೆ ಮಕ್ಕಳು ಮರಿ ಇಂಥ ಶಾಲೆ ಹುಡುಗರಿಗೆ ಮಾಡಿದ್ರೆ ಒಳ್ಳೇದಾಗಿತ್ತು ಏನ್ರಿ. ಈಗ ಅವ್ರು ಮೋದಿಗೆ ಅದಾನೆ ಆತ, ತನ್ನ ಸರ್ಕಾರ ಐತೆ, ಆತ ಮೋದಿಗೆ ಏನು ಮಾಡ್ತಾನೆ? ಈಗ ಸುಮ್ಮನೆ ಕುಂತ್ಕೊಂಡಾನೆ ಓಟ್ ಹಾಕ್ರಪ್ಪ ಅಂತಾನೆ. ನಾವೆಲ್ಲ ಕಷ್ಟಪಟ್ಟಿದ್ದು ನಮ್ಗೆ ಗೊತ್ತಿರೋದು. ಇಂದ ನಾವೆಲ್ಲ ಏನು ಕಷ್ಟಪಟ್ಟಿವಲ್ಲ ನಮ್ಗೆ ಗೊತ್ತು. ಇವತ್ತಿಗೆ ನಮ್ಗೇನು ಪಗಾರ ಇಲ್ಲ, ಏನಿಲ್ಲ ರೀ. ಏನ್ ಕೆಲಸ ಮಾಡ್ತೀರಿ ನೀವು? ನಾವು ಕೂಲಿ ಕೆಲಸ ರೀ. ಹೊಲನೇ ಇಲ್ಲ, ಏನಿಲ್ಲ ಅಂದ. ಮತ್ತು ಅದ್ರಾಗೇನ ನಾವು ಜೀವನ ಬರೀ ಕೂಲಿ ಕೆಲಸ ಹಾಕ್ಲೇಬೇಕಲ್ಲ. ಹಾಕ್ಬೇಕ್ರಿ. ನಾವು ತಿಳಿದರಿಗೆ ಒಂದು ಓಟ್ ಕೊಡ್ತೀವಿ, ಇಲ್ಲ ಅನ್ನೋದಲ್ಲ. ಪ್ರಧಾನಿ ಇವರೇ ಆಗಬೇಕು ಅನ್ನೋದೇನಿಲ್ಲ. ಇಲ್ಲ 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 ಇಲ್ಲ. ಮತ್ತೆ ಯಾರು ಅನ್ನೋದೇನು ಅವರು ಒಂದು ಸ್ವಲ್ಪ ಬಡ್ರನ್ನ ಎತ್ತಿ ಹಿಡಿದು ಕಾನೂನು ಪ್ರಕಾರವಾಗಿ ಮಾಡಿದರೆ ಒಳ್ಳೇದದು. ಹಿಂದೆ ಇವ್ರು ಬರೀ ಇವರೇ ಮಾಡ್ತಾರೆ. ಪ್ರಧಾನಿ ಯಾರು ಮಾಡೋ ಆಧಾರ ಆಗಿಬಿಟ್ಟಾರಲ್ಲ. ಚೇಂಜ್ ಆಗ್ಬೇಕು. ಮತ್ತೆ ರಾಜಕೀಯದಿಂದ ಚೇಂಜ್ ಆಗಿರ್ಬೇಕು. ಯಡಿಯೂರಪ್ಪ ಮಕ್ಕಳು ಇಂದ ಮತ್ತೆ ಹತ್ಗ ಅಂತ, ಮತ್ತೆ ಸಿದ್ದರಾಮಯ್ಯ ಮಕ್ಕಳಿಗೆ ಅವರೇ ಅಂತಾರೆ. ಬದಲೇರಿಲ್ಲ ಮತ್ತೆ ಯಾರು ಆಗ್ಬಾರ್ದ್ರಿ. ಅದು ಸರ್ಕಾರ ಏನಿದ್ರು ತಿಳಿದು ಎಲ್ಲ ಸವಲತ್ತು ಏನೈತಿ ಏನಿಲ್ಲ ಅನ್ನೋದು ನೋಡ್ಬೇಕದು. ಶಾಲೆ ಮಕ್ಕಳಿಗೆ ಏನು ಸೌಕರ್ಯ ಇಲ್ಲ.
ಒಂದು ದಿನ ಕೊಟ್ಬಿಟ್ಟು 2 ರೂಪಾಯಿ ಸೈಕಲ್ ಅಂತ ಅವ್ನು ಮೂಲಿ ಹೋಗಟ್ಟು ಮಾರ್ಕೆಟ್ ತಿಂದ್ಬಿಟ್ರು ಅವನೆಲ್ಲ. ಅದನ್ನೇ ಸ್ವಲ್ಪ ಸ್ಕಾಲರ್ಶಿಪ್ ಅಂತ ಇರುತ್ತೆ, 2 ಬಟ್ಟೆ ಅಂತ ಇರ್ತಾವೆ. ಅವನ್ನೇ ಎಲ್ಲ ಮಕ್ಕಳಿಗೆ ನನಗೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರಿದ್ದರೆ ಈ ಗೌರ್ಮೆಂಟ್ ಸ್ಕೂಲೇ ಡೆವಲಪ್ಮೆಂಟ್ ಮಾಡಬೇಕು. ಹೌದು ಮಾಡ್ಬೇಕ್ರಿ, ಮತ್ತೆ ಮಾಡ್ಬೇಕಂದ್ರಲ್ಲ ಹಿಂದ ಯಾರಿಗೆ ಕೇಳೋರಿಲ್ಲ ಏನಿಲ್ಲ. ಸರ್ಕಾರ ಐತಿ, ಮೋದಿ ಸರ್ಕಾರ ಇದ್ದು ಏನು ಮಾಡ್ತಾನಂತ ಏನು ಮಾಡಲ್ಲ. ಇನ್ನು ಈತನಾರ ಇದು ಹೆಣ್ಮಕ್ಳಿಗೆ ಬಸ್ಸಿನ ಸೌಕರ್ಯ ಮಾಡಿದೆ, ಆದ್ರೆ ಅದು ಉಪಯೋಗ ಮಾಡ್ಕೊಳಕ್ಕೆ ಆಗಲಿಲ್ಲ. ಆಗೈತಿಲ್ಲ ನನಗೆ 4 ಮಂದಿಗೆ ಅದು ಏನಿದ್ರಿ ಅದನ್ನು ಮಕ್ಕಳಿಗೆ ಮಾಡಿಬಿಟ್ಟಿದ್ರೆ. ಏನು ಕೆಲಸ ಮಾಡ್ತೀರಾ? ನಾವು ರೈತರು ರೀ. ರೈತರು. ಹೊಲ ಇದೆ ನಿಮ್ದು? ಹೌದು ರೀ. ಈಗ MP ಚುನಾವಣೆ ನಡೆದಿದೆ, ಹೌದು. ಯಾರು ಬಂದರೆ ಒಳ್ಳೇದು, ಯಾರು ಪ್ರಧಾನಿ ಆದರೆ ಒಳ್ಳೇದು? ನಾವು ಯಾರಾದ್ರೇನ್ರಿ ರೈತರಿಗೆ ಒಂದು ಕೂಲಿಕಾರಿ ಬಿಸ್ನೆಸ್ಗೆ ಒಳ್ಳೇದು ಮಾಡ್ಬೇಕಂತ ನಾವು ಅನ್ನೋದು. ಇಷ್ಟು ದಿವಸ ಏನು ಪಕ್ಷ ಅಂದರೆ ಅವ್ರ ಸ್ವಾರ್ಥಕ್ಕೆ ಮಾಡ್ಯಾರ ಅವರು. ನಾವೇನಂದ್ರೆ ರೈತರಿಗೆ ಕೂಲಿಕಾರಿಗೆ ಯಾವಾಗದಾರಿಗೆ ಒಳ್ಳೇದು ಮಾಡ್ಬೇಕಂತ ನಾವು ಅಂತೇವೆ ಸರ್. ಏನು ಈಗ ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ನಿಂತಿದ್ದಾರೆ? ನಮ್ಮ ಕ್ಷೇತ್ರ ಇಟ್ನಾಳ್ ಅವರು ರಾಘಣ್ಣರು ಕಾಂಗ್ರೆಸ್ನಿಂದ? ಕಾಂಗ್ರೆಸ್ BJPಲಿದ್ದ ಇವ್ರು ಅದ ರೀ. ಅಲ್ರಿ ನಮ್ಮ ಕೊಪ್ಪಳದಾರ ಅದ ರೀ, ಕುಷ್ಟಿಯಾರ ಡಾಕ್ಟರ್ ಬಸವರಾಜ ಅದು ಅವ್ರು ಅದ ರೀ. ಹೊಸ್ತಾಗಿ ಮೊದ್ಲ ಕರಡಿ ಸಂಗಣ್ಣವ್ರ ಇತ್ತರಿಗೆ ಅವ್ರು ಟಿಕೆಟ್ ಸಿಕ್ಕಿಲ್ಲ ಅವ್ರಿಗೆ ಬಿಟ್ಟಾರ. ಪ್ರಧಾನಿ ಅವ್ರು ಯಾರಾದರೂ ನಡೀತಿದ್ದೆ? ನಡೀತೈತೆ ರೀ, ಅವ್ರು ಯಾರಾದ್ರೂ ನಡೀತೈತೆ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.